ಯಪ್ಪ ಸಾಕಾಗಿ ಹೋಗೈತಿ ಈ ಹಾಳ ಬಡ್ಗಿ ಕೆಲಸ ಮಾಡೋದ್ರಾಗ ನನ್ನ ಮೈ ಎಲ್ಲಾ ತೊಂಡಿ ಹಣ್ಣು ಆದಂಗಾಗೈತಿ. ಅಲ್ಲ ಒಂದ್ ಮುಂಜಾನೆಯಿಂದ ಬಂದವ್ರೆಲ್ಲ ಬರೇ ಉದ್ರಿನ ಕೆತ್ತದಂತ ಹೋದ್ರ ಮುಂದ್ ನಾ ಈ ಊರಾಗ ಮದ್ವಿಯಾರ ಆಗೋದ್ ಹೆಂಗ ಮಕ್ಕಳಾರ ಹಡಿದ ಹೆಂಗ ಅಂತೀನಿ. ಅದಕ್ಕೆ ಹಾಳಾದ ಬಡ್ಗಿ ಕೆಲಸ ಬಿಟ್ಟ ಬೇರೆ ಯಾವ್ದಾರ ಕೆಲಸ ಮಾಡ್ಬೇಕಂತ ವಿಚಾರ ಮಾಡೇನ್ ನೋಡ್ರಿ. ಯಾರಿಗ್ ಬೇಕು ಯಪ್ಪ ಇದು ಬಡ್ಗಿ ಕೆತ್ತ ಕೆಲಸ? ಗಡಬಡ ಮಾಡಿ ಬಾರಲಿ ಹುಡುಗಿ ಆಡನ ಜನಪಾನೆ ಆಡನ ಜನಪಾನೆ ಊರಗ ಹಸುಕನಾಚಿ ಮನೆ ಆಡನ ಜನಪಾನೆ ಊರಗ ಹಸುಕನಾಚಿ ಮನೆ. ಬದನೆವ ಮಾಡಿ ಮಾಡಿ ನೋಡಕ ಬಂದೇನ ಬದನೆವ ಮಾಡಿ ಮಾಡಿ ನೋಡಕ ಬಂದೇನ ಮೂಡಿಲ್ಲ ಕೈಗಾರ ಕೈ ಕೊಡ್ರಿ ನೆಬಸಿ ನಾನು ಹೊಡಿತು ತಗೋ ನೀವು ಹೊಡಿ ಹೊಡಿಲಿ ಗಟ್ಟಕ್ಕೆ ಒಟ್ಟ ಹೊಡಿಬೇಕಾ ಹೊಡಿ ಹೊಡಿ ಹೊಡ್ಯಾಗ ಬೇಕಪ್ಪಿ ನನಗೂ ನೀನು ಹೊಡಿಲಿಲ್ಲ ಉಂಟ ನಾನು ಹೊಡೆದು ಹೋಗ್ತೀನಿ ಮತ್ತೆ ಬಿಡು ಮಗಳ ಅವ್ರಿಗೆ ಬಡ್ಕೊಳ್ಳೇನಾ ಬಡ್ಕೊಳ್ಳೇನಾ ಒಯ್ಕೊಳ್ಳೇನಾ ಬಡ್ಕೊಳ್ಳೇನಾ ಜೀವಕ್ಕೆ ನರ ಮಾಡ್ಕೊಳ್ಳೇನಾ ಒಯ್ಕೊಳ್ಳೇನಾ ಬಡ್ಕೊಳ್ಳೇನಾ ಒಯ್ಕೊಳ್ಳೇನಾ ಜೀವಕ್ಕೆ ನರ ಮಾಡ್ಕೊಳ್ಳೇನಾ ಪ್ರೀತಿ ಬರಿದಂತ ಒಯ್ಕೊಳ್ಳೇನಾ ಮದುವೆಯಾಗಿ ಹೊಂದಿರಕ ಬಡ್ಕೊಳ್ಳೇನಾ 18ರ ಹುಡುಗಿ ಹವ ಎಬ್ಸ್ಯಾಳ ಲಂಗ ಜಾಡಿಸಿ ಲುಂಗಿ ಎಬ್ಸಿ ಹೋಗ್ಯಾಳ. ನಾ ಕೊಟ್ಟ ಬೆಳ್ಳಿ ಬಂಗಾರ ಚೈನ ಕಳ್ಕೊಂಡೆ ಅವಲಗಟ್ಟಿ ಮಾವನ ನೀನು ಆಗಲಂತ ತಿಳ್ಕೊಂಡೆ. ನಾಟಕದ ಹುಡುಗರು ಹೊಡಿತಾರ ನಿನ್ನ ಗೆಂಡೆ ನಾಟಕದ ಹುಡುಗರು ಹೊಡಿತಾರ ನಿನ್ನ ಗೆಂಡೆ ತನಕ ಬಿಡಿಸದೆ ನಾನೇ ತಂದೆ. ತಂಡಿ ಬಿಡಿಸೋರು ಬೇಕಾಗ್ಯಾರ ನನಗೆ ಹಿಂಗ ತಂಡಿ ಬಿಡಿಸೋದಲ್ಲ ನಾವು ನೋಡು ತಿಂಡಿ ಬಿಡಿಸ್ರೆ ಹೆಂಗಿರ್ಬೇಕು ಗೊತ್ತೈತಿ ನೋಡೋಣ ನಿಂದ ಕತೆ ನನ್ನ ಕತೆ ಇವತ್ತ ಬೇಡತ್ತಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಮಾಡೋಣ ಆಯ್ತಾಯ್ತು ಹೆಂಗೈತಿ ಹಂಗ ಏನೋ ಮಾಡಿದ್ರೆ ಮನಸ್ಸಿನಿಂದ ಮಾಡ್ಬೇಕು ನೀ ಹೆಚ್ಚು ನಾ ಹೆಚ್ಚ ಬೇಡ ಪ್ರೀತಿಯಿಂದ ಮಾಡೋಣ ಮಾಡೋಣಲ್ಲ ಲವ್ ಮಾಡಬೇಕು ಹುಡುಗ ಜೀವನದ ಗೊಮ್ಮ್ಯಾರ ಊರಾಗೆಲ್ಲ ಲವ್ ಮಾಡಿಲ್ಲ ರಗಡ್ ಮಾಡೇನಿ ರಗಡ್ ಮಾಡ್ಯ ಅಂದ್ರೆ ನಾ ಈ ಎಷ್ಟನೇದಕ್ಕೆ ಅಂತ ಎಂಟನೇದಾಕಿ ಅಲ್ಲಿ ಎಂಟೆಂಟು ಮಾಡಿ ಹಿಂಗಿಟ್ಟು ಕಡಿಯುದು ಅದಕ್ಕೆ ಹಿಂಗಾಗೇನು ನೋಡೋಣ ಹೌದು ಹೌದು ಪಾಪ ಅವನಿಗಿಟ್ಟು ನೋಡು ಅದಕ್ಕೆ ಹಿಂಗಾಗೇನ ಎಂಟು ಮಾಡೇನಂತ ಏ ನಾ ರಸ ಜಿಗಿಸಿ ಹೋಗ್ತಿರ್ತೀನಿ ಆಯ್ತು ಅವನ ಲವ್ ಮಾಡಬೇಕು ಹೋಗಬೇಡ ಹುಡುಗಿ ನನ್ನ ತಲೆ ಕೆಡಿಸಿ ಸೋತಿನ ಜಾತಿ ಕೊಡಬಾರ ಬೇಕಿದೆ. ಬಸ್ಯ ನೀ ಯಾರ್ದಾರ ಕೆತ್ತು ಒಲ್ಲಕ ಮೊದಲು ನಂದು ಕೆತ್ತು ಕೊಡಬಾರೋ ನನ್ನ ಬಡ್ಗಲ್ ಬಸ್ಯ ಯಾಕಲೇ ಹುಡುಗಿ ಬಡ್ಗಿ ಗಿಡ್ಗಿ ಅಂತಲ್ಲ ನನ್ ತಲಿ ಕೆಡಬಾರ್ದ ಒಂದ್ ಕೆಟ್ಟ ಅಂದ್ರ ನಿನ್ ಮನೆ ಕೆಲ್ಸನ ಕೆತ್ತಿ ನೀ ಮನಿಗ್ ಹೋಗಾಕ್ತಿ ಬೆಲ್ಲ ತತ್ತಿ
ಗಟ್ಟಿದಾಗಿಲ್ಲ ಒಳಗಿನ ಉತ್ತೈತಿ ಮಾತಾಡತ್ತೀನಿ. ಅಲ್ಲ ನಾನು ಕೆಮ್ಮಿನ್ಕ ಕಂಬರ್ ಮುಂದಕ್ಕೆ ಸುತ್ತೈತಿ. ಈಗ ನಾನು ಬಾಯಿ ಬಿಟ್ಟೆ ಅಂದ್ರೆ ಮಗನ ನಿನ್ ತಲೆನೋ ಸುತ್ತೈತಿ. ಲೇ ಚಂದ್ರಿ, ನೀ ಯಾಕೆ ಗೆಸ್ಸಿ ಮಾಡ್ಕೋತಿ? ನೀ ನಾನ್ ಹುಡುಗಿ ಅಂತೇಳಿ ನಾ ಹಿಂಗ್ ಮಾತಾಡೇನಿ. ಅದೇನ ಮತ್ತ ನಿನ್ ಕೆತ್ತಬೇಕಂದಿಲ್ಲ, ಏನದ್ ಕೆತ್ತದು? ಅದಮ್ಮ ಮನ್ಯಾಗ ಒಂದು ಹಳೆ ಗೂಟ್ ಇತ್ತು. ಅದು ಗೂಟ ಮುರ್ಕೊಂಡು ಹೋಗೈತಿ. ಹೌದಾ? ಅದಕ್ಕೆ ನಮ್ಮ ತಂಗಿ ಬಡಗ ಹೋಗಿ ಹೊಸ ಗೂಟ ಕೆತ್ತಿಸ್ಕೊಂಡ್ ಬಾ ಅಂತ ಕಳಿಸ್ಕೊಟ್ಟ ನೋಡ್ರಿ. ಅಲ್ಲೇ ಚಂದ್ರಿ, ನಿನ್ನ ಇದ್ದ ಹಳೆ ಒಂದ್ ಗೂಟಾನ ಮುರ್ಕೊಂಡ್ ಬಂದಿಯಲ್ಲ, ಸ್ವಲ್ಪ ನನಗ ಬುದ್ಧಿ ಗಿದ್ದಿ ಐತಿ ಇಲ್ಲ ಅಂತೀನಿ. ನಾನ್ ಬುದ್ಧಿಲ್ಲ, ನನ್ ಮಗಳ ಮನ್ಯಾಗ ಅದಾಳ ಚಕ್ಕ ನನ್ ಚೆನ್ನವ, ಆಕಿ ಬಂದ್ಲ ಒಂದ್ ಸ್ವಲ್ಪ ಜೋಳ ಬೀಸ್ಕೊಡ್ದೈತಿ, ನೀನು ಬೀಸಕ್ಕಲ್ಲ ಗೂಟ ಕೊಡೆ ಅಂದ. ಅದೇನು ಹರಿಯೋದಲ್ಲ ಬೊರಿಯೋದಲ್ಲ, ತಗೊಂಡು ಹೋಗಯ್ಯವ್ವ ಅಂದಿದಷ್ಟ ತಪ್ಪಾಯ್ತ. ಅವನವನು ಎರಡು ಕಾಲ ಚರ್ಸ್ಕೊಂಡು ಕೈಯಾಗ ಗೂಟ ಹಿಡ್ಕೊಂಡ ಬೀಸಕ್ ಹತ್ತಳ ಗರ್ರ 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 ಬೀಸುದ್ರಾಗ ಅರ್ಧ ಕಲ್ಲಕ್ಕೆ ಸಿಕ್ಕೊಂಡಿತ್ತು, ಇನ್ನರ್ಧ ಕೈಯಾಗ ಬಂದಿತ್ತು. ಅಗ್ಗೋ ನಿಮ್ಮ ಅವ್ರು ಹೋಗ್ತಾಗ. ಅಲ್ಲೇ ಚಂದ್ರಿ, ನನ್ನ ಆಸೆ ಗೊತ್ತಾಯ್ತು. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ, ಬಳಿ ಹೋಗೋಣ. ಊಟ ಮಾಡೋದು ಮುಂಚೆ ನೀವು ಬಾಯರ ಒಂದು ಹಾಡ ಅಂತ ಯಾಕಪ್ಪ ಮಗ ಇವಾಗ ನೆನಪಾಯ್ತಾ? ನನಗೆ ಎಷ್ಟೋ ದಿನ ಆಯ್ತಲ್ವಾ ಕೇಳ್ಬೇಕಂತ ಆಸೆ. ಆ ಸ್ವರ್ಗಕ್ಕೆ ಏನಿ ಹಾಕಬಹುದಾಗಿತ್ತು, ಆದ್ರೆ ಏನು ಮಾಡುವುದು? ಆ ಅದೃಷ್ಟವಂತ ನಾನಲ್ಲ ಅಂತ ಕಾಣಿಸುತ್ತೆ. ಓಹೋ, ಇತ್ತ ಕಡೆ ಯಾವುದೋ ಒಂಟೆ ಹೆಣ್ಣು ಬರ್ತಿದ್ದಾಳಲ್ಲ, ಅಂದ್ರೆ ನನ್ನ ಕೂಗು ಆ ದೇವರಿಗೆ ಕೇಳಿಸಿರಬಹುದಾ? ಅದಕ್ಕೆ ಇವಳನ್ನು ಕರೆಸಿರಬಹುದಾ? ರೀ, ಎಲ್ಲಿದ್ದೀರಾ? ನಾ ನಿಮ್ಗೋಸ್ಕರನಂತ ಪ್ರೀತಿಯಿಂದ ಹೂವನ್ನು ಕೆತ್ತುಕೊಂಡು ಬಂದಿರುವೆ. ಮೈಲಾರಿ, ಎಲ್ಲಿರುವೆ ನೀವು? ಸದ್ಯ ಸಿಕ್ಬಿಡಲ್ಲ, ತೆಗೆದುಕೊಳ್ಳಿ ಈ ಗುಲಾಬಿ ಹೂವನ್ನು. ಮೈಲಾರಿ, ಇದೇನಿದು ಹಾಗೆ ನಿಂತ್ಬಿಟ್ಟಲ್ಲ? ನೀವು ಹೇಳಿದ ಪ್ರಕಾರ ಗುಲಾಬಿ ಹೂವನ್ನು ನಾನು ಕಿತ್ತುಕೊಂಡು ಬಿಟ್ಟಿದ್ದೇನೆ. ಅಪ್ಪಿಕೊಳ್ಳಬಾರ್ದೆ ಪ್ರೀತಿಯಿಂದ. ಇದೇನ್ರಿ ಇದು? ಇದೇನಿದು? ಎಂತ ತಪ್ಪನ್ನು ನಾವು ಮಾಡಿಬಿಟ್ಟಿವಲ್ಲ. ಮಹಿಳಾರಿ, ಇದೇನಿದು? ನಾನು ಇಷ್ಟಕ್ಕೂ ಮಾತನಾಡ್ತಾ ಇದ್ರು, ನೀವು ಹಾಗೆ ಮೌನವಾಗಿ ನಿಂತು ಬಿಟ್ಟಿದ್ರಲ್ಲ. ಯಾಕೆ ಮಹಿಳಾರಿ, ನನ್ನೊಂದಿಗೆ ಮಾತನಾಡಲು ನಿಮ್ಗೆ ಇಷ್ಟ ಇಲ್ಲವೇ? ಇದೇನಿದು ಮಹಿಳಾರಿ, ಹಾಗೆ ಮೌನವಾಗಿ ನಿಂತು ಬಿಟ್ಟಿರ್ಬೇಕಲ್ಲ? ನೀವು ಅಂದ್ರೆ ನಾನು ಇಷ್ಟೊತ್ತು ನೀವೊಂದಿಗೆ ಇಲ್ಲ ಇಲ್ಲ. ನೋಡಿ, ನನಗೆ ನೀವು ಯಾರು? ಯಾಕೆ ಯಾಕೆ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ನಾನು ಎಂತ ತಪ್ಪನ್ನು ಮಾಡಿಬಿಟ್ಟೆ. ಯಾರು ನೀವು? ನೋಡಿ, ನನಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಾನೇನು ಬೇಕು ಅಂತ ಮಾಡಿಲ್ಲ ರೀ. ನೀವೇ ಬಂದು ನನ್ನ ತಪ್ಕೊಂಡ್ರಿ, ಅದು ನನಗೆ ಗೊತ್ತಿಲ್ಲದೆ ಏನೋ ತಪ್ಪಾಗಿ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಪಾಪಿ,
ಜೀವನದಲ್ಲಿ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡಿದ್ದೆ. ಆದ್ರೆ ನನ್ನ ಆಸೆಗಳಲ್ಲಿ ನುಚ್ಚು ನೂರು ಮಾಡಿದೆ. ನಾನಲ್ಲ ಆ ದೇವರು ಕೂಡ ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಕಣ, ಯಾವತ್ತೂ ಕ್ಷಮಿಸೋದಿಲ್ಲ. ಯಾಕೆ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟ ಆಡಿದೆ? ಮಾತಾಡೋ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರೂ ತಪ್ಪಿದೆ, ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಇಲ್ಲ, ನೀನು ಹೇಳುವ ಮಾತನ್ನು ನಾನು ನಂಬೋದಿಲ್ಲ. ಆದ್ರೆ ಒಂದು ಹೆಣ್ಣಿಗೆ ಸೀಲನೆ ಮುಖ್ಯ. ಆ ಸೀಲನೆ ಕಳೆದುಕೊಂಡ ಮೇಲೆ ನಾನೇಕೆ ಬದುಕಬೇಕು? ಇಲ್ಲ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಯಾಕಮ್ಮ ಓಡ್ತಾ ಇದೀಯಾ? ಯಾರ ಮನೆ ಬಾಳಿ ಬದುಕಬೇಕಾಗಿರೋ ವಯಸ್ಸಿನಲ್ಲಿ ಸಾಯುವ ಮಕ್ಕಳು ಅರ್ಥ ಇದೆಯಲ್ಲ. ಅಯ್ಯೋ, ಇದು ಅಲ್ಲಿಗೆ ಅಲ್ಲ ಕಣೆ, ನಿನಗೆ ತಂದಿದ್ದೇನೆ. ಯಾಕಂದ್ರೆ ನಾನು ಮದುವೆ ಆಗುವಾಗ ನನ್ನದು ಅಂತ ನಿನಗೆ ಏನೂ ಕೊಟ್ಟಿಲ್ವಲ್ಲ, ಅದಕ್ಕೆ ಪ್ರೀತಿಯಿಂದ ಸೀರೆಯನ್ನು ತಂದಿದ್ದೇನೆ. ತೆಗೆದುಕೋ ಗೀತಾ. ಯಾರು ಹೇಳಿದ್ರು ನೀವು ನನಗೆ ಯಾವ ಕಾಣಿಕೆಯನ್ನು ಕೊಟ್ಟಿಲ್ಲ ಅಂತ? ಯಾರು ಹೇಳಿದ್ರು? ಮದುವೆಗೆ ಮುಂಚಿತವಾಗಿ ಮರೆಯಲಾದಂತ ಕಾಣಿಕೆಯನ್ನು ನೀವು ನನಗೆ ನೀಡಿದ್ದೀರಾ? ಯಾಕೆ ಅದನ್ನು ಎಷ್ಟು ಬೇಗ ಮರೆತು ಬಿಟ್ಟ? ಒಂದು ಗಂಡು ಒಂದು ಹೆಣ್ಣಿಗೆ ಪ್ರೀತಿಯಿಂದ ಕಾಣಿಕೆಯನ್ನು ಕೊಡಬೇಕು ವಿನಃ ನಿನ್ನ ಹಾಗೆ ಮೋಸತನದಿಂದ ಅಲ್ಲ. ನೋಡು ಗೀತಾ, ಅದೊಂದು ಕೆಟ್ಟ ಗಳಿಗೆ ನಡೆಯಬಾರದಾಗಿತ್ತು, ಏನೋ ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ನಿನ್ನ ಆರೋಗ್ಯವನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತೀಯ? ಇದರಿಂದ ನಿನಗೂ ಸುಖ ಇಲ್ಲ, ನನಗೂ ಸುಖವಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಸುಖ ಇರಬಹುದು, ಆದ್ರೆ ಆ ಸುಖ ನನಗಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನೀವು ನನ್ನ ದೇಹವನ್ನು ಕಟ್ಟಿದ್ದೀರ ವಿನಃ ನನ್ನ ಮನಸ್ಸಲ್ಲ. ಆ ಮನಸ್ಸನ್ನು ನೀವು ಕೇಳ್ತಾರೆ ಅಮ್ಮ. ಆ ಹಠ ನಿಮ್ಮಲ್ಲಿದ್ರೆ ಆ ಮನಸ್ಸು ನನ್ನ ಹತ್ರ ಇಲ್ಲ. ನನಗೆ ಗೊತ್ತು ಗೀತಾ, ಮನಸ್ಸಿಲ್ಲದೆ ನೀನು ನನ್ನನ್ನು ಮದುವೆಯಾಗಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡುವುದು, ಏನೋ ನಡೆಯಬಾರದಾಗಿತ್ತು, ನಡೆದು ಹೋಯಿತು. ಈಗ ನನ್ನನ್ನು ಕ್ಷಮಿಸು ಗೀತಾ. ಅದಕ್ಕೆ ಹಾಗಾದ್ರೆ ನೀನು ಮಾಡಿದ ಸರಿನಾ? ಅದು ಸರಿ ಅಂತ ನಿಮಗೆ ಅನಿಸ್ತಾ ಇದೆಯಾ? ಯಾಕಂದ್ರೆ ನನ್ನ ಆಸೆ ಆಕಾಶಗಳನ್ನೇ ಒಂದೇ ಒಂದು ಕ್ಷಣದಲ್ಲಿ ನೆಚ್ಚು ನೂರು ಮಾಡಿಬಿಟ್ರಲ್ಲ ನೀವು. ಕಾಡಿದರು ಸತ್ತ ಜಿಂಕಿಯನ್ನು ಅದೆಂದಿಗೂ ಮುಟ್ಟಲಾರದು. ಜೀವಂತವಾಗಿರುವ ಪ್ರಾಣಿಯನ್ನೇ ಬೇಟೆಯಾಡಿ ತಿನ್ನುವುದೇ ಅದರ ಕುಲ ಕಸಬು. ರಾಜೀವಪ್ಪ, ಈ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಮಾತನ್ನು ಹೇಳು. ಲೇ ಕಾಳಿಂಗ, ಎಮ್ಮೆಲಿನ ಮನೆಯಲ್ಲಿ ಗುಲಾಮಗಿರಿಯಾಗಿ ಇದ್ದೇನೆಂದು ಗೂಂಡಾಗಿರಿ ಮಾಡಿದರೆ ನಿನ್ನ ಗೂಂಡಾಗಿರಿಗೆ ಹೆದರುತ್ತೇವೆಂದು ತಿಳಿದಿರುವೆಯಾ? ಸೊಕ್ಕಿನ ಮಗನೇ, ಈ ಎಮ್ಮೆಯ ಮಾತಿಗೆ ನೀ ಮಿಂಚಿ ನಡೆದರೆ ನಿನ್ನನ್ನು ಒತ್ತು ಒಳಗೆ ಹಾಕಿಸಬೇಕಾಗುತ್ತದೆ.
ಎತ್ತಲಿನ ಮಾತನಾಡಲೇ ಹುಂಚು ಕುರಿ ರಂಗೇಗೌಡ, ನಮ್ಮಂತ ಅದೆಷ್ಟೋ ರೈತರನ್ನು ಅನ್ಯಾಯವಾಗಿ ಹೊರಗಡೆ ಹಾಕಿಸಿದ ನೀವು ಕೊನೆಗೊಂದು ದಿನ ಸೇರೋದು ಸ್ಮಶಾನದಲ್ಲೇ ತಿಳಿದುಕೋ. ಲೇ ಕಪಿಯೇ, ನಮ್ಮಂತ ರಾಜಕಾರಿಯನ್ನು ಒಳಗೆ ಹಾಕಿಸಿಕೊಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಒಂದ್ ವೇಳೆ ಹುಟ್ಟಿದ್ರೆ ನಮ್ಮ ಹತ್ರ ಬಂದು ಕ್ಷಮೆ ಕೇಳಿ ಹುಡುಗಾಡುವನ್ನೇ ಸೇರಿಕೊಳ್ತಾರೆ. ಬಲರಾಮ, ನಿಮ್ಮಂತ ಅದೆಷ್ಟೋ ಕೆಟ್ಟ ರಾಜಕಾರಣಿಗಳ ಚಟ್ಟ ಕಟ್ಟಲು ಒಬ್ಬ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆನಂತವರು ಮತ್ತೆ ಎಡೆ ಎತ್ತಿ ನಿಂತರೆ ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಹೆಂಡತಿಯರು ವಿಧಿವೆಯರಾಗುತ್ತಾರೆ ಎಂಬುದು ನಿನ್ನ ಡೈರಿನಲ್ಲಿ ಬರೆದಿಟ್ಟುಕೋ. ಲೇ ನರಸತ್ತ ನಾಮರ್ಥನ ಮಗಳೇ, ನಮ್ಮ ಮನೆಗೆ ಬಂದು ನಮಗೆ ಹೊಕ್ಕಿನಿಂದ ಮಾತನಾಡುವ ದೊಡ್ಡವನಾಗ್ಬಿಟ್ಟೆ. ಈ ಬಲರಾಮನ ಸಿಟ್ಟು ನೆತ್ತಿಗೆ ಏರುವಷ್ಟರಲ್ಲಿ ಇಲ್ಲಿಂದ ಕಾಲು ಕಿತ್ತರೆ ಸರಿ, ಎಲ್ಲದಿದ್ದರೆ ಅನಾಥಹೀನವಾಗಿ ಸಾಹಿತ್ಯ ಯಾತ್ಸಲ. ಬಲರಾಮ, ನೀವು ದುಡ್ಡಿನಲ್ಲಿ ದೊಡ್ಡವರಾಗಿರಬಹುದು, ಆದ್ರೆ ದುಡ್ಡಿನ ವಿಷಯ ಒಂದು ಬಿಟ್ಟು ಮಿಕ್ಕಿದ ವಿಷಯದಲ್ಲಿ ನೀನು ನನಗಿನ ತಿಳಿದುಕೋ. ಸೊಕ್ಕಿನ ಕೊಂಡಿ ಗೌಡ್ರೆ, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ ಗೌಡ್ರೆ.